ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಂದು ಸಂಕ್ರಾಂತಿ ವ್ಲಾಗು ತುಂಬ ಜನ ಇಷ್ಟಪಟ್ಟಿದ್ದೀರಾ, ತುಂಬ ಚೆನ್ನಾಗಿ ಆಶೀರ್ವಾದ ಕೂಡ ಮಾಡಿದ್ದೀರಾ ನನ್ನ ಒಂದು ವಿಡಿಯೋಗೆ. ಯಾಕೆ ಅಂತಂದರೆ ಒಂದು ವಿಡಿಯೋದಲ್ಲಿ ತುಂಬ ಜನಕ್ಕೆ ಇಷ್ಟ ಆಗಿರುವಂತಹ ರೆಸಿಪಿ ಆಗಲಿ, ಹಣ್ಣೆರಿಯ ಶಾಸ್ತ್ರ ತುಂಬ ಜನ ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀರಾ. ನನಗಂತೂ ತುಂಬಾ ಖುಷಿ ಆಯಿತು ನಿಮ್ಮ ಒಂದು ಸಪೋರ್ಟ್ ನೋಡಿ. ಹಾಗೇ ಪೇರೆಂಟಿಂಗ್ ವಿಡಿಯೋ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತಂದು ಹೇಳ್ತಾ ಇದ್ದೀರಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತಲೇ ಹೇಳ್ಬೋದು ನಾನು. ಹಾಗೇ ಇನ್ನೊಂದೇನು ಅಂದರೆ ಅಕೂಲೆ ಅಂತ ಒಂದು ಇದು ಬರುತ್ತೆ ಗೊತ್ತಾ, ಸ್ನ್ಯಾಕ್ಸು. ಆ ಒಂದು ಅಕೂಲೆ ಅನ್ನೋ ಚಾಟ್ನ ನಾನು ತಿಂದಾಗ ನನಗೂ ಅದೇ ಥರ ಮಾಡಬೇಕು ಅಂತ ಒಂದು ಇನ್ಸ್ಪಿರೇಷನ್ ಬಂತು. ಸೊ ಹಾಗಾಗಿ ಆ ಥರದ್ದೇ ಟೇಸ್ಟ್ ಬರೋ ಹಾಗೆ ನಾನು ಒಂದು ರೆಸಿಪಿನ ಮಾಡ್ತಾಯಿದ್ದೇನೆ. ನೋಡಿ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನಾನು ವೀಡಿಯೋದಲ್ಲಿ ತೋರಿಸಿದ್ದೇನೆ. ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಒಂದು ಪೇಸ್ಟ್ ಥರ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಅಕ್ಕಿ ಹಿಟ್ಟು ಹಾಗೆ ಸ್ವಲ್ಪ ರವೆ ಹಾಕ್ಬಿಟ್ಟು ಈ ಥರ ಡೋನ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನಿಮಗೆ ಬೇಕು ಅಂತಂದರೆ ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳಿ. ನಾನು ಇಲ್ಲಿ ಕಡಲೆ ಹಿಟ್ಟು ಮಿಕ್ಸ್ಚರ್ನ ಆ್ಯಡ್ ಮಾಡಿದ್ದೇನೆ. ಯಾಕೆ ಅಂತ ಅಂದರೆ ಒಂದು ಚಟ್ಪಟಿ ಒಂದು ಟೇಸ್ಟ್ ಬರಲಿ ಅಂತ. ಹಾಗೆ ಬೇಕಾಗಿರುವಂಥ ಶೇಪಲ್ಲಿ ನಾನು ಮಾಡ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಕರೆದಿದ್ದೇನೆ. ಅಕೂಲೆ ಅನ್ನೋ ಒಂದು ಚಾಟು ರೌಂಡಾಗಿ ಇರ್ತಿತ್ತು. ನಾನು ಆ ಥರ ಮಾಡಿದರೆ ಅದು ಡೀಪ್ ಫ್ರೈ ಮಾಡಿದಾಗ ತುಂಬ ಹೊತ್ತು ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ಟಿಕ್ ಡಿಸೈನ್ನ ಮಾಡಿಬಿಟ್ಟು ಈ ಥರ ಚಾಟ್ನ ರೆಡಿ ಮಾಡ್ತಾಯಿದ್ದೇನೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಕ್ರಿಸ್ಪಿಯಾಗಿ ಸೂಪರಾಗಿ ಟೇಸ್ಟಾಗಿ ಬಂದಿದೆ. ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು. ಯಾಕೆ ಅಂತಂದರೆ ಉಪ್ಪು, ಹುಳಿ, ಖಾರ ಎಲ್ಲವೂ ಪರ್ಫೆಕ್ಟಾಗಿ ಬಂದಿದೆ. ಹಾಗೆ ನೀವು ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗ್ಬೋದು ಮಕ್ಕಳಿಗೆ. ಮಕ್ಕಳು ಮೋಟಿವೇಟೆಡ್ ಆಗಿದ್ದರೆ ಯಾವ ಕೆಲಸ ನೀವು ಕೊಡ್ತೀರೋ ಆ ಕೆಲಸದಲ್ಲಿ ಅವರು ತುಂಬ ಇಂಟ್ರೆಸ್ಟನ್ನು ತೋರಿಸ್ತಾ ಹೋಗ್ತಾರೆ. ಹಾಗಾದರೆ ಮೋಟಿವೇಶನ್ನು ಅಲ್ಲಿ ಎಷ್ಟು ಥರ ಇದೆ ಅಂತಂದರೆ 2 ಥರ ಇದೆ. ಒಂದು ಇಂಟ್ರೆನ್ಸಿಕ್ಕು ಮತ್ತು ಎಕ್ಸ್ಟ್ರೆನ್ಸಿಕ್ಕು ಅಂತ. ಇಂಟ್ರೆನ್ಸಿಕ್ಕು ಅಂದರೆ ಮಕ್ಕಳು ತಮಗಿಷ್ಟಪಟ್ಟು ಆ ಕೆಲಸನ ಮಾಡುವಂಥದ್ದು. ಎಕ್ಸ್ಟ್ರೆನ್ಸಿಕ್ಕು ಅಂತಂದರೆ ನೀವು ಹೊಗಳ್ತೀರಾ ಅಥವಾ ಚಾಕ್ಲೇಟ್ ಕೊಡ್ತೀರಾ ಅಥವಾ ಪ್ರೈಸ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು ನೀವು ಹೇಳಿರುವಂತಹ ಕೆಲಸಗಳನ್ನು ಮಾಡಿ ಮುಗಿಸೋದು. ಈ 2 ಥರ ಒಂದು ಮೋಟಿವೇಶನ್ನ ನಾವು ಕಾಣ್ತಾ ಬರ್ತೇವೆ. ಹಾಗಾಗಿ ಮಕ್ಕಳಿಗೆ ಈಗ ಅಪ್ ಟು ಚಿಕ್ಕ ಮಕ್ಕಳಿಗೆ ನಾವು ಪ್ರೈಸ್ ಕೊಟ್ಟು ಅಥವಾ ಏನಾದರೂ ಒಂದು ಚಾಕ್ಲೇಟ್ ಕೊಡ್ತೀವಿ, ಆ ಕೆಲಸ ಮಾಡು ಅಂತ ಮಾಡಿಸೋದು ಕಾಮನ್, ನಾವೆಲ್ಲ ನೋಡಿಕೊಂಡೇ ಬರ್ತಾ ಇರ್ತೀವಿ. ಚಿಕ್ಕ ಮಕ್ಕಳಿಗೆ ಈ ಒಂದು ಮೋಟಿವೇಶನ್ನು ತುಂಬ ಯೂಸ್ ಆಗುತ್ತೆ. ಆದರೆ ದೊಡ್ಡವರಾಗ್ತಾ ಏನಂತಂದರೆ ಇಂಟ್ರಿನ್ಸಿಕ್ ಮೋಟಿವೇಶನ್ ಅಂದರೆ ತಮ್ಮ ಪಾಡಿಗೆ ತಾವೇ ಇಷ್ಟಪಡೋ ಹಾಗೆ ನಾವು ಪೇರೆಂಟ್ಸ್ ಆದವರು ಮಕ್ಕಳಿಗೆ ಗೈಡ್ ಮಾಡಬೇಕು. ಆ ಮಕ್ಕಳು ತಮಗಿಷ್ಟ ಬಂದ ಹಾಗೆ ಪ್ಲ್ಯಾನ್ ಮಾಡಿಕೊಂಡು ಓದುವಂಥ ಒಂದು ಮನೋಭಾವ ಬೆಳೆಸುವಂತಹ ಒಂದು ಪೇರೆಂಟಿಂಗ್ ಸ್ಟ್ರಾಟಜಿನ ನೀವು ಮಕ್ಕಳಲ್ಲಿ ಹೇಳ್ತಾ ಹೋಗಬೇಕು. ಆವಾಗ ಮಕ್ಕಳು ತಾನೇ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಜವಾಬ್ದಾರಿ ಪೇರೆಂಟ್ಸ್ ಆದವರು ತಗೊಳ್ಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.